ಫೈನ ನಾಲ್ಕನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಇದು ನಾಯಿ ಮರಿ ಪಿಡಿಒ ಆದ ರೋಚಕ ಸ್ಟೋರಿ. ಇದು ಸದಾ ಪಿಡಿಒ ಅಧಿಕಾರಿಯಾಗಿ ಕುಳಿತುಕೊಳ್ಳುವಂತ ಜಾಗದಲ್ಲಿ ಜಾಗದಲ್ಲಿ ಆ ನಾಯಿ ಕುಳಿತುಕೊಳ್ತಾ ಇತ್ತಂತೆ. ಇದು ನಾಯಿ ಮರಿ ಪಿಡಿಒ ಆದ ರೋಚಕ ಸ್ಟೋರಿ. ಸದಾ ಪಿಡಿಒ ಅಧಿಕಾರಿ ಕುಳಿತುಕೊಳ್ಳುವ ಜಾಗದಲ್ಲಿ ಆ ನಾಯಿ ಕುಳಿತುಕೊಳ್ತಾ ಇತ್ತು. ಗ್ರಾಮ ಪಂಚಾಯತ್ ಸಿಬ್ಬಂದಿಯ ನಿರ್ಲಕ್ಷ್ಯ ಈಗ ಬಟಾ ಬಯಲಾಗ್ತಾ ಇದೆ. ಪಿಡಿಒ ಚೇರ್ ಮೇಲೆ ನೆಮ್ಮದಿಯಿಂದ ಆ ಬೀದಿ ಶ್ವಾನ ಪ್ರತಿನಿತ್ಯ ಬರ್ತಾ ಇತ್ತು, ಆತನ ಜಾಗದಲ್ಲಿ ಕೂತು ಹೋಗ್ತಾ ಇತ್ತು. ಬೀದರ್ನ ಔರಾದ ತಾಲೂಕಿನ ಏಕಂಬ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ದಿನನಿತ್ಯ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಜರಿ ಹಾಕಿ ಕೆಲಸಕ್ಕೆ ಚಕ್ಕರ್ ಹಾಕಿ ಹೋಗ್ತಾ ಇದ್ದ. ಆದರೆ ಅವನ ಜಾಗದಲ್ಲಿ ಆ ನಾಯಿ ಬಂದು ಕೂತು ಗಾಢ ನಿದ್ರೆ ಮಾಡಿ ಹೋಗ್ತಾ ಇತ್ತಂತೆ. ಆದರೆ ನಾಯಿ ಮಾತ್ರ ಪ್ರತಿನಿತ್ಯ ಕಚೇರಿಗೆ ಬಂದು ಗಾಢ ನಿದ್ರೆ ಮಾಡ್ತಾ ಇತ್ತು. ಪಿಡಿಒ ಸೇರಿದಂತೆ ಸಿಬ್ಬಂದಿ ಹಾಜರಿ ಹಾಕಿ ಕೆಲಸಕ್ಕೆ ಚಕ್ಕರ್ ಹಾಕ್ತಾ ಇದ್ದ. ಇದರಿಂದ ಅಲ್ಲಿಯ ಗ್ರಾಮಸ್ಥರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಆ ನಾಯಿಗಿರೋ ಕೆಲಸದ ಮೇಲಿನ ಆಸಕ್ತಿ ಆ ಪಿಡಿಒಗಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಆ ಪಿಡಿಒ ಚೇರ್ ಮೇಲೆ ಯಾವ ರೀತಿ ಗಾಢವಾಗಿ ನಿದ್ರೆ ಮಾಡ್ತಾ ಇದೆ ನಾಯಿ ಅನ್ನೋದನ್ನು ಇನ್ನು ದೃಶ್ಯದಲ್ಲಿ ಗಮನಿಸಬಹುದು. ನೀವು ಪಿಡಿಒ ಹಾಜರಿ ಹಾಕಿ ಚಕ್ಕರ್ ಹಾಕ್ತಾ ಇದ್ದಂತೆ ಆ ನಾಯಿ ಮಾತ್ರ ಪ್ರತಿನಿತ್ಯ ಕಚೇರಿಗೆ ಬಂದು ಗಾಢವಾಗಿ ನಿದ್ರೆ ಮಾಡಿ ಹೋಗ್ತಾ ಇತ್ತು. ಒಟ್ಟಾರೆ ಅಲ್ಲಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲೆಯ ಔರಾ ತಾಲೂಕಿನ ಏಕಂಬ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಬೇಜವಾಬ್ದಾರಿಯಿಂದ, ನಿಷ್ಕಾಳಜಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಮತ್ತೆ ನಾಯಿ ಅಧಿಕಾರ ಮಾಡ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಇವರು ಬರೇ ಅಟೆಂಡೆನ್ಸ್ ಹಾಕಿ ಮನೆಗೆ ಹೋಗಿ ಅವ್ರ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಸಮಸ್ಯೆ ತಗೊಂಡು ಬಡ ಜನರು ಹೋದರೆ ಅವರಿಗೆ ಯಾವುದೇ ಥರ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆದ್ದರಿಂದ ಜಿಲ್ಲಾ ಅಧಿಕಾರಿಗಳಿಗೆ ನಾನು ಖಂಡನೆ ಮಾಡ್ತೇನೆ, ಇವರಿಗೆ ವಜಾಗೊಳಿಸ್ಬೇಕು. ಜಿಲ್ಲೆಯ ಔರಾ ತಾಲೂಕಿನ ಏಕಂಬ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಬೇಜವಾಬ್ದಾರಿಯಿಂದ, ನಿಷ್ಕಾಳಜಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಮತ್ತೆ ನಾಯಿ ಅಧಿಕಾರ ಮಾಡ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಇವರು ಬರೇ ಅಟೆಂಡೆನ್ಸ್ ಹಾಕಿ ಮನೆಗೆ ಹೋಗಿ ಅವ್ರ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಸಮಸ್ಯೆ ತಗೊಂಡು ಬಡ ಜನರು ಹೋದರೆ ಅವರಿಗೆ ಯಾವುದೇ ಥರ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆದ್ದರಿಂದ ಜಿಲ್ಲಾ ಅಧಿಕಾರಿಗಳಿಗೆ ನಾನು ಖಂಡನೆ ಮಾಡ್ತೇನೆ, ಇವರಿಗೆ ಒಂದ್ರು ಸಹಿತ ಕೆಲವೊಬ್ಬರಿಗೆ ಸರ್ಕಾರಿ ನೌಕರಿ ಸಿಗೋದಿಲ್ಲ. ಈತನಿಗೆ ಪಿಡಿಒ ಒಂದು ಉನ್ನತ ಸ್ಥಾನ ಇದೆ, ಆದರೂ ಸಹಿತ ಈತ ಕೆಲಸಕ್ಕೆ ಚಕ್ಕರ್ ಹಾಕಿ ಓಡಾಡ್ತಾ ಇದ್ದ ಅಂದರೆ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಸರ್ಕಾರಿ ಕೆಲಸಗಳ ಪರಿಸ್ಥಿತಿ ಅಂತ. ನಾಯಿ ಹೋಗಿದೆ ಓಕೆ, ಅದೇ ಕಳ್ಳರು ಹೋಗಿದ್ರಂದರೆ ಒಳಗಡೆ ಏನಾದರೂ ಕಾಸ್ಟ್ಲಿ ವಸ್ತು ಇದ್ದರೆ ಅಥವಾ ದುಡ್ಡಿದ್ರೆ ಏನು ಗತಿ? ಎಷ್ಟೊಂದು ನಿರ್ಲಕ್ಷ್ಯ ನೋಡಿ ಈ ಒಂದು ಪಿಡಿಒ ನಿರ್ಲಕ್ಷ್ಯ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.